ನಿಮ್ಮೆಲ್ಲರಿಗೂ ಗೊತ್ತು, ಮೊನ್ನೆ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಮ್ಯಾಚ್ ನಡೀತು. ಫ್ಯಾನ್ಸ್ ಗಳು ತುಂಬಾ ಹೋರಾಟ ಮಾಡಿದ್ರು, ಜನಗಳು ತುಂಬಾ ವಿರೋಧ ಮಾಡಿದ್ರು. ಆದ್ರೆ ಬಿಸಿಸಿಐ ಮಾತ್ರ ಈ ಮ್ಯಾಚ್ ನ ಕಂಡಕ್ಟ್ ಮಾಡ್ತು. ಪಹಲ್ಗಾಮ್ ಟೆರರ್ ಅಟ್ಯಾಕ್ ಅಲ್ಲಿ ಉಗ್ರರು ನಮ್ಮ ಜನರ ಧರ್ಮ ಯಾವುದು ಅಂತ ಕೇಳಿ ಸಾಯಿಸ್ತಾರೆ. ಕ್ರಿಕೆಟ್ ಫ್ಯಾನ್ಸ್ ಮತ್ತೆ ಇಂಡಿಯನ್ ಪೀಪಲ್ಸ್ ತುಂಬಾ ಪ್ರೊಟೆಸ್ಟ್ ನಡೆಸ್ತಾರೆ. ಫೇಸ್ಬುಕ್, ಟ್ವಿಟರ್ ಅಲ್ಲಿ ಬೈಕಾಟ್ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಮ್ಯಾಚ್ ಅಂತ ಟ್ರೆಂಡ್ ಮಾಡ್ತಾರೆ. ಆದ್ರೂ ಸಹ ಬಿಸಿಸಿಐ ಈ ಮ್ಯಾಚ್ ನ ಕ್ಯಾನ್ಸಲ್ ಮಾಡಲ್ಲ. ಈ ಮ್ಯಾಚ್ ನಡೆದಿದ್ರಿಂದ ನಮ್ಮಲ್ಲಿ ಎಷ್ಟು ಜನ ನಮ್ ಇಂಡಿಯನ್ ಪ್ಲೇಯರ್ಸ್ ಮೇಲೆ ಸಿಟ್ಟಾಗಿದ್ದಾರೆ. ನಮ್ ಇಂಡಿಯನ್ ಪ್ಲೇಯರ್ಸ್ ಮ್ಯಾಚ್ ನ ಯಾಕೆ ಬೈಕಾಟ್ ಮಾಡಿಲ್ಲ ಅಂತ ಡಿಸಪಾಯಿಂಟ್ ಆಗಿದ್ದಾರೆ. ಕೊನೆಗೆ ಈ ಮ್ಯಾಚ್ ನಡೀತು. ಆದ್ರೆ ಈ ಮ್ಯಾಚ್ ನಲ್ಲಿ ಕೆಲವು ಇಂಟ್ರೆಸ್ಟಿಂಗ್ ವಿಷಯಗಳು ನಡೆದಿವೆ. ಇದ್ರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ತುಂಬಾ ಚರ್ಚೆಗಳು ಆಗ್ತಾ ಇದಾವೆ. ಆಕ್ಚುಲಿ ಚರ್ಚೆ ನಡೀತಾ ಇರೋದು ಇಂಡಿಯಾ ಮ್ಯಾಚ್ ಗೆದ್ದಿದ್ರ ಮೇಲಲ್ಲ. ಕ್ರಿಕೆಟ್ ಅಲ್ಲಿ ಮ್ಯಾಚ್ ಮುಗ್ದಾದ್ಮೇಲೆ ಒಬ್ರಿಗೊಬ್ರು ಶೇಕ್ ಹ್ಯಾಂಡ್ ಕೊಡೋ ಪದ್ಧತಿ ಇದೆ. ಆದ್ರೆ ಇದನ್ನ ನಮ್ಮ ಟೀಮ್ ಇಂಡಿಯಾ ಅವಾಯ್ಡ್ ಮಾಡಿದೆ. ಉಗ್ರವಾದಿಗಳ ದೇಶದಿಂದ ಬಂದಿರೋ ಈ ಪಾಕಿಸ್ತಾನಿ ಪ್ಲೇಯರ್ಸ್ ಗೆ ನಮ್ಮ ಟೀಮ್ ಇಂಡಿಯಾದವರು ಶೇಕ್ ಹ್ಯಾಂಡ್ ಕೊಡೋದಕ್ಕೆ ರಿಜೆಕ್ಟ್ ಮಾಡಿದ್ದಾರೆ. ಅಸಲಿಗೆ ಏನ್ ನಡೀತು ಅಂದ್ರೆ, ಮೊನ್ನೆ ದುಬೈಯಲ್ಲಿ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಮ್ಯಾಚ್ ನಡೀತು. ನಮ್ಮ ಟೀಮ್ ಇಂಡಿಯಾ 7 ವಿಕೆಟ್ ಅಂತರದಿಂದ ಪಾಕಿಸ್ತಾನದ ಮೇಲೆ ಈಸಿಯಾಗಿ ಗೆಲ್ತು. ಪಾಕಿಸ್ತಾನ ಟೀಮ್ ಮೊದಲು ಬ್ಯಾಟಿಂಗ್ ಆಡಿ 20 ಓವರ್ಗೆ 9 ವಿಕೆಟ್ ಕಳ್ಕೊಂಡು 127 ರನ್ನ ಕಲೆ ಹಾಕ್ತಾರೆ. ಈ ಟಾರ್ಗೆಟ್ ನ ಚೇಸ್ ಮಾಡಿದ ಟೀಮ್ ಇಂಡಿಯಾ ಕೇವಲ 15.5 ಓವರ್ಗೆ 3 ವಿಕೆಟ್ ಕಳ್ಕೊಂಡು 131 ರನ್ ಕಲೆ ಹಾಕಿ ಪಾಕಿಸ್ತಾನದ ವಿರುದ್ಧ ಗೆಲ್ತು. ಸೂರ್ಯಕುಮಾರ್ ಯಾದವ್ ಕೊನೆಗೆ 6 ಹೊಡೆದು ಮ್ಯಾಚ್ ನ ಭರ್ಜರಿಯಾಗಿ ಗೆಲ್ಸ್ಕೊಡ್ತಾರೆ. ಆದ್ರೆ ವರ್ಲ್ಡ್ ವೈಡ್ ಹೆಡ್ಲೈನ್ ಆಗ್ತಿರೋದೇನು ಅಂದ್ರೆ, ಈ ಮ್ಯಾಚ್ ಅಲ್ಲಿ ನಡೆದ ಕಾಂಟ್ರವರ್ಸಿ. ಟಾಸ್ ನಡಿಬೇಕಾದ್ರೆ ನಮ್ಮ ಟೀಮ್ ಇಂಡಿಯಾ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಅವರು ಪಾಕಿಸ್ತಾನಿ ಕ್ರಿಕೆಟ್ ಟೀಮ್ ಕ್ಯಾಪ್ಟನ್ ಸಲ್ಮಾನ್ ಅಲಿ ಜೊತೆ ಐ ಕಾಂಟ್ಯಾಕ್ಟ್ ಮಾಡ್ಲಿಲ್ಲ ಅಂಡ್ ಅವ್ರಿಗೆ ಶೇಕ್ ಹ್ಯಾಂಡ್ ಕೊಡ್ಲಿಲ್ಲ. ಹಾಗೆ ಮ್ಯಾಚ್ ಮುಗ್ದಾದ್ಮೇಲೆ ಸಂಪ್ರದಾಯದ ಪ್ರಕಾರ ಎರಡೂ ಟೀಮ್ ನ ಪ್ಲೇಯರ್ಸ್ ಹ್ಯಾಂಡ್ ಶೇಕ್ ಕೊಡ್ಕೋತಾರೆ. ಆದ್ರೆ ಸೂರ್ಯಕುಮಾರ್ ಯಾದವ್ ಅವರು 6 ಹೊಡೆದು ಮ್ಯಾಚ್ ಫಿನಿಶ್ ಮಾಡಿದ ತಕ್ಷಣನೇ ನಾನ್ ಸ್ಟ್ರೈಕ್ ಎಂಡ್ ಅಲ್ಲಿ ಇದ್ದ ಶಿವಮ್ ದುಬೆನ ಕರೆದು ಡೈರೆಕ್ಟ್ ಆಗಿ ಡ್ರೆಸ್ಸಿಂಗ್ ರೂಮ್ ಗೆ ಹೋಗ್ತಾರೆ. ಇವರು ಡ್ರೆಸ್ಸಿಂಗ್ ರೂಮ್ ಒಳಗಡೆ ಹೋಗ್ಬೇಕಾದ್ರೆ ಮಧ್ಯದಲ್ಲಿ ಹಾರ್ದಿಕ್ ಪಾಂಡ್ಯ ಮತ್ತು ಕೆಲವು ಇಂಡಿಯನ್ ಪ್ಲೇಯರ್ಸ್ ಜೊತೆ ಹ್ಯಾಂಡ್ ಶೇಕ್ ಮಾಡಿ ಸ್ವಲ್ಪ ಸೆಲೆಬ್ರೇಷನ್ ತೋರಿಸ್ತಾರೆ. ಆದ್ರೆ ಯಾವುದೇ ಪಾಕಿಸ್ತಾನಿ ಪ್ಲೇಯರ್ ಜೊತೆ ಮಾತಾಡಲ್ಲ ಮತ್ತೆ ಶೇಕ್ ಹ್ಯಾಂಡ್ ಕೊಡಲ್ಲ. ಸಂಪ್ರದಾಯದ ಪ್ರಕಾರ ಇಂಡಿಯನ್ ಪ್ಲೇಯರ್ಸ್ ಬಂದು ತಮ್ಗೆ ಶೇಕ್ ಹ್ಯಾಂಡ್ ಕೊಡ್ತಾರೆ ಅಂತ ಹೇಳಿ ಪಾಕಿಸ್ತಾನದ ಪ್ಲೇಯರ್ಸ್ ಫೀಲ್ಡ್ ಅಲ್ಲಿ ವೇಟ್ ಮಾಡ್ತಾ ಇರ್ತಾರೆ. ಆದ್ರೆ ನಮ್ಮ ಪ್ಲೇಯರ್ಸ್ ಹೋಗ್ಲಿಲ್ಲ. ಇದನ್ನ ಸೈಲೆಂಟ್ ಪ್ರೊಟೆಸ್ಟ್ ಆದ್ರೂ ಅನ್ಕೋಬಹುದು ಅಥವಾ ಸೈಲೆಂಟ್ ಬೈಕೌಟ್ ಅಂತ ಸಹ ಆದ್ರೂ ಅನ್ಕೋಬಹುದು. ಇದನ್ನ ನೋಡ್ತಾ ಇದ್ರೆ ನಮ್ಮ ಪ್ಲೇಯರ್ಸ್ ಕೂಡ ಈ ಮ್ಯಾಚ್ ನ ಆಡೋದಕ್ಕೆ ಇಷ್ಟ ಇರ್ಲಿಲ್ಲ ಅನ್ನೋದು ಗೊತ್ತಾಗುತ್ತೆ. ಆದ್ರೆ ಬಿಸಿಸಿಐ ಬೋರ್ಡ್ ಪ್ರೆಷರ್ ಇಂದ ಇವ್ರಿಗೆ ಆಡೋ ಪರಿಸ್ಥಿತಿ ಬಂದಿರುತ್ತೆ. ಇಂಡಿಯನ್ ಪ್ಲೇಯರ್ಸ್ ಹ್ಯಾಂಡ್ ಶೇಕ್ ಕೊಡೋದನ್ನ ರಿಜೆಕ್ಟ್ ಮಾಡಿದ್ದಕ್ಕೆ ಪಾಕಿಸ್ತಾನದವರು ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ ಗೆ ಭಾಗಿಯಾಗಲ್ಲ, ಅಂದ್ರೆ ಅವಾರ್ಡ್ಸ್ ಕೊಡೋ ಪ್ರೋಗ್ರಾಮ್ಗೆ. ಈ ಪ್ರೊಟೆಸ್ಟ್ ಬಗ್ಗೆ ಪಾಕಿಸ್ತಾನದ ಕೋಚ್ ಮೈಕ್ ಹಸನ್ ಹೇಳಿದ್ದೇನಂದ್ರೆ, ಪಾಕಿಸ್ತಾನದ ಟೀಮ್ ಪ್ಲೇಯರ್ಸ್ ಇಂಡಿಯನ್ ಪ್ಲೇಯರ್ಸ್ ಗೆ ಹ್ಯಾಂಡ್ ಶೇಕ್ ಕೊಡೋದಕ್ಕೆ ಗ್ರೌಂಡ್ ಅಲ್ಲಿ ರೆಡಿ ಇದ್ರು. ಆದ್ರೆ ಇಂಡಿಯಾದವರು ಮ್ಯಾಚ್ ಗೆದ್ದ ತಕ್ಷಣನೇ ಡ್ರೆಸ್ಸಿಂಗ್ ರೂಮ್ ಗೆ ಹೋಗಿ ನಮ್ಗೆ ಅವಮಾನ ಮಾಡಿದ್ರು ಅಂತ ಹೇಳಿ ಪಾಕಿಸ್ತಾನದ ಕೋಚ್ ಹೇಳ್ತಾರೆ. ಈ ವಿಷಯದ ಮೇಲೆ ಪಿಸಿಬಿ ಅಂದ್ರೆ ಪಾಕಿಸ್ತಾನದ ಕ್ರಿಕೆಟ್ ಬೋರ್ಡ್ ಗೆ ಕೋಪ ಬಂದಿದ್ಯಂತೆ. ಇವರು ನಮ್ಮ ಇಂಡಿಯನ್ ಪ್ಲೇಯರ್ಸ್ ವಿರುದ್ಧ ಐಸಿಸಿಗೆ ಅಫಿಷಿಯಲ್ ಆಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಂತರ ನಮ್ಮ ಟೀಮ್ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಅವ್ರಿಗೆ ನೀವ್ ಯಾಕೆ ಹೀಗ್ ಮಾಡಿದ್ದು ಅಂತ ಕೇಳಿದಾಗ ಅವ್ರು ಏನ್ ಹೇಳ್ತಾರೆ ಗೊತ್ತಾ? ಎ ಫ್ಯೂ ಥಿಂಗ್ಸ್ ಇನ್ ಲೈಫ್ ಆರ್ ಹೆಡ್ ಆಫ್ ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್. ಅಂದ್ರೆ ಜೀವನದಲ್ಲಿ ಕೆಲವು ವಿಷಯಗಳು ನಮ್ಮ ಸ್ಪೋರ್ಟ್ಸ್ ಮ್ಯಾನ್ಶಿಪ್ ಕಿನ್ನ ದೊಡ್ಡದು ಅಂತ ಹೇಳ್ತಾರೆ. ಸೂರ್ಯಕುಮಾರ್ ಯಾದವ್ ಅವರು ಹೇಳಿದ್ದು 100% ಕರೆಕ್ಟ್. ಸುಮಾರು 26 ಪ್ರಜೆಗಳನ್ನ ಅವರ ಧರ್ಮ ಕೇಳಿ ಸಾಯಿಸ್ತಾರೆ. ಈ 26 ಪ್ರಾಣದ ಮುಂದೆ ನಮ್ಮ ಸ್ಪೋರ್ಟ್ಸ್ ಮ್ಯಾನ್ಶಿಪ್ ಏನ್ ದೊಡ್ಡದಲ್ಲ. ಈ ಡಿಸಿಷನ್ ಸೂರ್ಯಕುಮಾರ್ ಯಾದವ್ ಅವ್ರದ್ದು ಮಾತ್ರ ಆಗಿರ್ಲಿಲ್ಲ. ಟೀಮ್ ಇಂಡಿಯಾ ಪೂರ್ತಿ ಮೊದ್ಲೇ ಈ ವಿಷಯದ ಬಗ್ಗೆ ಡಿಸೈಡ್ ಆಗಿದ್ರು. ಇವ್ರಿಗೆ ಮ್ಯಾಚ್ ನ ತಡೆಯೋದಕ್ಕಾಗ್ಲಿಲ್ಲ. ಆದ್ರೆ ಮ್ಯಾಚ್ ಅಲ್ಲಿ ತಮ್ಮ ಸೈಲೆಂಟ್ ಪ್ರೊಟೆಸ್ಟ್ ನ ತೋರಿಸ್ತಾರೆ. ಇನ್ನು ಕೆಲವು ರಿಪೋರ್ಟ್ಸ್ ಪ್ರಕಾರ ನಮ್ಗೆ ಗೊತ್ತಾಗ್ತಾ ಇರೋ ವಿಷಯ ಏನಂದ್ರೆ, ನಮ್ ಟೀಮ್ ಗೆ ಬಿಸಿಸಿಐ ಇಂದಾನೆ ಆರ್ಡರ್ಸ್ ಬಂದಿದೆ ಅಂಡ್ ಬಿಸಿಸಿಐಗೆ ನಮ್ಮ ಗವರ್ಮೆಂಟ್ ಆಫ್ ಇಂಡಿಯಾದಿಂದ ಇನ್ಸ್ಟ್ರಕ್ಷನ್ ಬಂದಿದೆ ಅಂತ ಹೇಳಲಾಗ್ತಿದೆ. ಈ ಮ್ಯಾಚ್ ಅಲ್ಲಿ ಇಂಡಿಯನ್ ಪ್ಲೇಯರ್ಸ್ ಪಾಕಿಸ್ತಾನಿ ಪ್ಲೇಯರ್ ಜೊತೆ ಐ ಕಾಂಟ್ಯಾಕ್ಟ್ ಮಾಡಿದ್ದಾಗ್ಲಿ, ಶೇಕ್ ಹ್ಯಾಂಡ್ ಕೊಟ್ಟಿರೋದಾಗ್ಲಿ ಅಥವಾ ಕ್ಲೋಸ್ ಆಗಿ ಮಾತಾಡಿರೋದಾಗ್ಲಿ ನೀವೆಲ್ಲೂ ನೋಡಕ್ಕೆ ಸಿಗಲ್ಲ. ಇನ್ನು ಇಂಪಾರ್ಟೆಂಟ್ ಹಾಗೂ ಒಳ್ಳೆ ವಿಷಯ ಏನಂದ್ರೆ, ಮೊನ್ನೆ ಪಾಕಿಸ್ತಾನದ ವಿರುದ್ಧ ಗೆದ್ದ ವಿಜಯವನ್ನ ನಮ್ಮ ಟೀಮ್ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಅವರು ನಮ್ಮ ಇಂಡಿಯನ್ ಆರ್ಮಿಗೆ ಡೆಡಿಕೇಟ್ ಮಾಡಿದ್ದಾರೆ. ಅಂಡ್ ಪಹಲ್ಗಾಮ್ ಟೆರರ್ ಅಟ್ಯಾಕ್ ಅಲ್ಲಿ ತಮ್ಮ ಜೀವನ ಕಳ್ಕೊಂಡಿರೋ ಇಂಡಿಯನ್ಸ್ ಜೊತೆ ನಾವು ಇದ್ದೀವಿ ಅಂತ ಹೇಳಿ ಟೀಮ್ ಇಂಡಿಯಾದವ್ರು ಹೇಳ್ತಾರೆ. ಮೊದ್ಲು ನಮ್ ಟೀಮ್ ಇಂಡಿಯಾ ಪ್ಲೇಯರ್ಸ್ ಮೇಲೆ ಜನಗಳಿಗೆ ತುಂಬಾ ಕೋಪ ಬಂದಿರುತ್ತೆ. ಯಾಕಂದ್ರೆ ಪೂರ್ತಿ ಇಂಡಿಯಾದಲ್ಲಿ ಈ ಮ್ಯಾಚ್ ನಡೀಬಾರ್ದು ಅಂತ ಹೇಳಿ ಪ್ರೊಟೆಸ್ಟ್ ಆಗ್ತಾ ಇದ್ರೆ, ನಮ್ಮ ಇಂಡಿಯನ್ ಪ್ಲೇಯರ್ಸ್ ಅಲ್ಲಿ ಯಾರೊಬ್ಬರಾದ್ರೂ ಸಹ ಇದ್ರ ಬಗ್ಗೆ ಮಾತಾಡಿರಲ್ಲ. ಕೊನೆಗೆ ಮ್ಯಾಚ್ ಆಡೋದಕ್ಕೆ ರೆಡಿ ಆಗ್ತಾರೆ. ಆದ್ರೆ ಕೊನೆಗೆ ಮ್ಯಾಚ್ ಮುಗ್ದಾದ್ಮೇಲೆ ಅಲ್ಲಿ ನಡೆದ ವಿಷಯಗಳನ್ನ ತಿಳಿದು ಜನರಿಗೆ ಟೀಮ್ ಪ್ಲೇಯರ್ಸ್ ಮೇಲೆ ಇದ್ದ ಕೋಪ ಕಡಿಮೆ ಆಗಿದೆ. ಮೋಸ್ಟ್ಲಿ ಇವ್ರ ಮೇಲೂ ಕೂಡ ಪ್ರೆಷರ್ ಇತ್ತು ಅಂತ ಅನ್ಸುತ್ತೆ. ಅದಕ್ಕೆ ಇವರು ಮ್ಯಾಚ್ ನ ಆಡಿದಾರೆ ಅಂತ ಹೇಳಿ ಜನಗಳು ಅನ್ಕೋತಾ ಇದ್ದಾರೆ. ಅಂಡ್ ನೀವು ಗಮನಿಸಿದ್ರೆ ಇದು ಏಷ್ಯಾ ಕಪ್ ಟೂರ್ನಮೆಂಟ್. ಇದರಲ್ಲಿ ಇಂಡಿಯಾ ಮತ್ತೆ ಪಾಕಿಸ್ತಾನ ಮಾತ್ರ ಇಲ್ಲ, ಬಾಕಿ ಟೀಮ್ಸ್ ಗಳು ಕೂಡ ಇದಾವೆ. ಇನ್ ಕೇಸ್ ನಾವು ಈ ಮ್ಯಾಚ್ ನ ಬೈಕೌಟ್ ಮಾಡಿದಿದ್ರೆ ಉಳಿದಿರೋ ಬೇರೆ ಟೀಮ್ಸ್ ಗಳಿಗೂ ಸಹ ಇದ್ರ ಎಫೆಕ್ಟ್ ಆಗ್ತಾ ಇತ್ತು. ಓವರ್ ಆಲ್ ಆಗಿ ಏಷ್ಯಾ ಕಪ್ ಟೂರ್ನಮೆಂಟ್ ಗೆ ಎಫೆಕ್ಟ್ ಆಗ್ತಾ ಇತ್ತು. ಇದರಿಂದ ನಮ್ಮ ಟೀಮ್ ಇಂಡಿಯಾ ಈ ಮ್ಯಾಚ್ ನ ಬೈಕೌಟ್ ಮಾಡ್ಲಿಲ್ಲ ಅಂತ ಹೇಳಿ ಎಕ್ಸ್ಪರ್ಟ್ಸ್ ಹೇಳ್ತಾ ಇದ್ದಾರೆ. ಆದ್ರೆ ಇಂಡಿಯಾ ಕ್ಲಿಯರ್ ಆಗಿ ಹೇಳಿದೆ, ಪಾಕಿಸ್ತಾನ ಮತ್ತೆ ಭಾರತದ ಮಧ್ಯೆ ಯಾವುದೇ ಕಾರಣಕ್ಕೂ ಬೈಲೆಟರಲ್ ಟೂರ್ನಮೆಂಟ್ಸ್ ನಡೆಯಲ್ಲ ಅಂತ. ಅಂದ್ರೆ ದೊಡ್ಡ ದೊಡ್ಡ ಐಸಿಸಿ ಟೂರ್ನಮೆಂಟ್ಸ್ ನ ಬಿಟ್ಟು ಎರಡು ದೇಶಗಳ ಮಧ್ಯೆ ನಡೆಯೋ ಫ್ರೆಂಡ್ಶಿಪ್ ಮ್ಯಾಚ್, ಈ ರೀತಿಯ ಫ್ರೆಂಡ್ಶಿಪ್ ಮ್ಯಾಚ್ ಗಳು ಇಂಡಿಯಾ ಮತ್ತೆ ಪಾಕಿಸ್ತಾನದ ನಡುವೆ ನಡೆಯಲ್ಲ ಅಂತ ಇಂಡಿಯಾ ಕ್ಲಿಯರ್ ಆಗಿ ಹೇಳಿದೆ.
ಇದ್ರ ಮೇಲೆ ಪಾಕಿಸ್ತಾನ ಹೇಗ್ ರಿಯಾಕ್ಟ್ ಆಗಿದೆ ಅಂದ್ರೆ ಆಬ್ವಿಯಸ್ಲಿ ಅವರು ನಮ್ಮ ಪ್ಲೇಯರ್ಸ್ ಮಾಡಿರೋ ಕೆಲಸಕ್ಕೆ ಡಿಸಪಾಯಿಂಟ್ ಆಗಿದ್ದಾರೆ. ಮೊದ್ಲೇ ಅವರು ಸೋತೋದ್ರು, ಅದ್ರ ಮೇಲೆ ಈ ರೀತಿಯ ಅವಮಾನಗಳನ್ನ ಅವ್ರ ಕೈಲಿ ಭರಿಸೋಕ್ ಆಗ್ತಾ ಇಲ್ಲ. ಸೊ ಪಾಕಿಸ್ತಾನದ ಕ್ರಿಕೆಟ್ ಬೋರ್ಡ್ ನಮ್ಮ ಟೀಮ್ ಮೇಲೆ ಅಫಿಷಿಯಲ್ ಆಗಿ ಐಸಿಸಿಗೆ ಕಂಪ್ಲೇಂಟ್ ಕೊಟ್ಟಿದೆ. ಇಂಡಿಯನ್ ಕ್ರಿಕೆಟ್ ಟೀಮ್ ನಮ್ಮನ್ನ ಅವಮಾನ ಮಾಡೋದಕ್ಕೆ ಈ ರೀತಿ ಮಾಡ್ತು ಅಂತ ಹೇಳಿ ಪಾಕಿಸ್ತಾನದ ಕ್ರಿಕೆಟ್ ಬೋರ್ಡ್ ಅವರು ಫೀಲ್ ಆಗ್ತಾ ಇದ್ದಾರೆ. ಶೋಯಬ್ ಅಖ್ತರ್ ಅವರು ಕೂಡ ಇದ್ರ ಬಗ್ಗೆ ರಿಯಾಕ್ಟ್ ಆಗಿ ಶೋ ಸಮ್ ಗ್ರೇಸ್ ಅಂತ ಹೇಳಿ ಟ್ವೀಟ್ ಮಾಡಿದ್ದಾರೆ. ಆದ್ರೆ ಇದೇ ವ್ಯಕ್ತಿಗಳು ಪಹಲ್ಗಾಮ್ ಟೆರರ್ ಅಟ್ಯಾಕ್ ನಡೆದ ಮೇಲೆ ಒಂದು ಮಾತು ಸಹ ಆಡಿರ್ಲಿಲ್ಲ. ಆದ್ರೆ ಇಂಡಿಯಾ ಮಾಡಿರೋ ಈ ಚಿಕ್ಕ ಪ್ರೊಟೆಸ್ಟ್ ಮೇಲೆ ನಾಯ್ಗಳು ತರ ಬೊಗಳ್ತಾ ಇದ್ದಾರೆ. ಶೋಯಬ್ ಅಖ್ತರ್ ಜೊತೆ ಇನ್ನೊಬ್ರು ಈ ಇನ್ಸಿಡೆಂಟ್ ಮೇಲೆ ಡಿಸಪಾಯಿಂಟ್ ಆಗಿದ್ದಾರೆ, ಅವರೇ ಶಾಹಿದ್ ಅಫ್ರಿದಿ. ಈ ಶಾಹಿದ್ ಅಫ್ರಿದಿ ಆಪರೇಷನ್ ಸಿಂಧೂರ್ ಆದ ನಂತರ ನಾವು ಇಂಡಿಯಾ ಮೇಲೆ ಗೆದ್ವಿ ಅಂತ ಹೇಳಿ ರ್ಯಾಲಿಗಳನ್ನ ಮಾಡಿರ್ತಾರೆ. ಇವರೆಲ್ಲ ಕೇವಲ ಜೋಕರ್ಸ್ ಇದ್ದಾಗೆ. ಯಾಕಂದ್ರೆ ಆಪರೇಷನ್ ಸಿಂಧೂರ್ ನಲ್ಲಿ ಪಾಕಿಸ್ತಾನನ ನಮ್ಮ ಇಂಡಿಯಾ ಛಿದ್ರ ಮಾಡಿತ್ತು. ಅವ್ರಗಳ ಏರ್ ಬೇಸ್ ನ, ಟೆರರಿಸ್ಟ್ ಬೇಸ್ ನ ನಮ್ಮ ಬ್ರಹ್ಮೋಸ್ ಮಿಸೈಲ್ ಡೆಸ್ಟ್ರಾಯ್ ಮಾಡಿತ್ತು. ಆದ್ರೂ ಸಹ ಈ ರೀತಿಯ ವ್ಯಕ್ತಿಗಳು ತಮ್ಮ ಪ್ರಜೆಗಳನ್ನ ಬಕ್ರ ಮಾಡೋದಕ್ಕೆ ಬಂದು ಈ ರೀತಿಯ ಸ್ಟೇಟ್ಮೆಂಟ್ ಕೊಡ್ತಾ ಇರ್ತಾರೆ. ಪಾಕಿಸ್ತಾನದ ಪ್ರಜೆಗಳು ಅನ್ಎಜುಕೇಟೆಡ್ ಇರೋ ಕಾರಣ ಇವ್ರು ಹೇಳಿದ್ನೆಲ್ಲ ನಂಬ್ತಾರೆ. ಆದ್ರೆ ಇನ್ನೂ ತಮಾಷೆ ವಿಷಯ ಏನಂದ್ರೆ ಪಾಕಿಸ್ತಾನದಲ್ಲಿ ಇರೋ ಹಲವು ಜನಗಳು ಆಪರೇಷನ್ ಸಿಂಧೂರ್ನ ನಾವೇ ಗೆದ್ದಿದೀವಿ ಅಂತ ಹೇಳಿ ಅನ್ಕೋತಾ ಇದ್ದಾರೆ. ಆ ರೀತಿಯ ನೆರೆಟಿವ್ ನ ಅಲ್ಲಿರೋ ಆರ್ಮಿ ಸೃಷ್ಟಿ ಮಾಡಿದೆ. ಆದ್ರೆ ಅಲ್ಲಿರುವ ಕೆಲವು ಬುದ್ಧಿವಂತರಿಗೆ ರಿಯಾಲಿಟಿ ಏನು ಅಂತ ಹೇಳಿ ಗೊತ್ತಿದೆ. ಆದ್ರೆ ಅಲ್ಲಿರೋ ಎಜುಕೇಟೆಡ್ ಪೀಪಲ್ಸ್ ಮುಂದೆ ಬಂದು ಈ ರೀತಿಯ ವಿಷಯಗಳನ್ನ ಮಾತಾಡಕ್ ಆಗಲ್ಲ. ಯಾಕಂದ್ರೆ ಪಾಕಿಸ್ತಾನದಲ್ಲಿ ಯಾರಾದ್ರೂ ಇಂಡಿಯಾನ ಹೊಗಳಿದ್ರೆ ಅಂಡ್ ಇಂಡಿಯಾ ಬಗ್ಗೆ ಪಾಸಿಟಿವ್ ಆಗಿ ಮಾತಾಡಿದ್ರೆ ಅಲ್ಲಿನ ಜನಗಳೇ ಇವ್ರ ಮೇಲೆ ದಾಳಿ ಮಾಡ್ತಾರಂತೆ. ಈ ರೀತಿಯ ಸ್ಟುಪಿಡ್ಸ್ ಗಳು ಆ ದೇಶದಲ್ಲಿ ಇದ್ದಾರೆ. ಇದಾದ ನಂತರ ನಿಮ್ಮಲ್ಲಿ ಕೆಲವರಿಗೆ ಡೌಟ್ ಬರ್ಬೋದು, ಈಗ ಪಾಕಿಸ್ತಾನದ ಕ್ರಿಕೆಟ್ ಬೋರ್ಡ್ ನಮ್ಮ ಟೀಮ್ ಇಂಡಿಯಾ ಮೇಲೆ ಕಂಪ್ಲೇಂಟ್ ಮಾಡಿದ್ಯಲ್ವಾ, ಐಸಿಸಿ ಏನಾದ್ರೂ ನಮ್ಮ ಮೇಲೆ ಆಕ್ಷನ್ ತಗೋಬಹುದಾ ಅಂತ ಕೇಳಿದ್ರೆ ಐಸಿಸಿ ಯಾವುದೇ ರೀತಿಯ ಆಕ್ಷನ್ ಇಂಡಿಯಾ ಮೇಲೆ ತಗೊಳ್ಳೋದಕ್ಕಾಗಲ್ಲ. ಇಲ್ಲಿ ಐಸಿಸಿ ಸ್ಪೋರ್ಟ್ಸ್ಮನ್ಶಿಪ್ ಅಂಡ್ ಕೋಡ್ ಆಫ್ ಕಂಡಕ್ಟ್ ನ ಪ್ರಮೋಟ್ ಮಾಡುತ್ತೆ. ಐಸಿಸಿ ರೂಲ್ಸ್ ಪ್ರಕಾರ ಲೀಗಲ್ ಆಗಿ ಮ್ಯಾಚ್ ನಡೆಯೋದಕ್ಕಿಂತ ಮುಂಚೆ ಅಥವಾ ಮ್ಯಾಚ್ ಮುಗ್ದಾದ್ಮೇಲೆ ಶೇಕ್ ಹ್ಯಾಂಡ್ ಕೊಡಬೇಕು ಅನ್ನೋ ರೂಲ್ ಇಲ್ಲ. ಇದ್ರ ಜೊತೆ ಕ್ರಿಕೆಟ್ ಅಂತ ಬಂದ್ರೆ ನಮ್ಮ ಬಿಸಿಸಿಐ ತುಂಬಾ ಪವರ್ಫುಲ್ ಇದೆ. ಅಟ್ ದಿ ಎಂಡ್ ಕನ್ಕ್ಲೂಷನ್ ಏನಂದ್ರೆ ಮೊನ್ನೆ ನಡೆದಿದ್ದ ಮ್ಯಾಚ್ ಬಗ್ಗೆ ಕೆಲವರಿಗೆ ಅಸಮಾಧಾನ ಇದೆ. ಆದ್ರೆ ಟೀಮ್ ಇಂಡಿಯಾ ಆ ಮ್ಯಾಚ್ ನ ಗೆದ್ದಿದ್ದಷ್ಟೇ ಅಲ್ಲ, ಸೈಲೆಂಟ್ ಪ್ರೊಟೆಸ್ಟ್ ಕೂಡ ನಡೆಸಿದೆ. ಅಂಡ್ ಮೊದ್ಲೇ ಹೇಳಿದಾಗೆ ಇವರಿಬ್ಬರ ಮಧ್ಯೆ ನಡೆದಿದ್ದು ಬೈಲೆಟರಲ್ ಟೂರ್ನಮೆಂಟ್ ಅಲ್ಲ, ಏಷ್ಯಾ ಕಪ್ ಟೂರ್ನಮೆಂಟ್. ಇದರಲ್ಲಿ ಬೇರೆ ದೇಶಗಳ ಇನ್ವಾಲ್ವ್ಮೆಂಟ್ ಕೂಡ ಇರುತ್ತೆ. ಇಲ್ಲಿ ಏನಾದ್ರೂ ಟೀಮ್ ಇಂಡಿಯಾ ಈ ಮ್ಯಾಚ್ ನ ಬೈಕೌಟ್ ಮಾಡಿದಿದ್ರೆ ಮಿಕ್ಕಿರೋ ಟೀಮ್ ಗಳಿಗೆ ಮತ್ತೆ ಇಡೀ ಟೂರ್ನಮೆಂಟ್ ಗೆ ಎಫೆಕ್ಟ್ ಆಗ್ತಾ ಇತ್ತು. ಇದಕ್ಕಾಗಿನೇ ಬಿಸಿಸಿಐ ಈ ಮ್ಯಾಚ್ ನ ಅಲೋ ಮಾಡಿದೆ. ಹೌದು, ಪಹಲ್ಗಾಮ್ ಟೆರರ್ ಅಟ್ಯಾಕ್ ಅಲ್ಲಿ ಹೋಗಿರೋ ಜೀವಗಳು ಅಂಡ್ ನಮ್ಮ ಇಂಡಿಯನ್ ಸೋಲ್ಜರ್ಸ್ ನ ಜೀವಗಳು ಕ್ರಿಕೆಟ್ ಕಿನ್ನ ತುಂಬಾ ಇಂಪಾರ್ಟೆಂಟ್. ಅಟ್ ದಿ ಎಂಡ್ ಕ್ರಿಕೆಟ್ ನ ಒಂದು ಸ್ಪೋರ್ಟ್ಸ್ ಆಗಿ ತಗೊಂಡು ಮೊನ್ನೆ ನಮ್ಮ ಪ್ಲೇಯರ್ಸ್ ನಡೆಸಿರೋ ಸೈಲೆಂಟ್ ಪ್ರೊಟೆಸ್ಟ್ ನ ಗೌರವಿಸಬೇಕು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್.